ಬಹುಚರ್ಚಿತ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ತನಿಖಾಧಿಕಾರಿಗಳ ಪೈಕಿ ಒಬ್ಬರು. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದಾರೆ. ಅವರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಯಾವುದೋ ಒಬ್ಬ ನಿರಪರಾಧಿನ ಸರಿಯಾದ ಸಾಕ್ಷಿ ಆಧಾರಗಳಿಲ್ದಿರ ನಿಮ್ಮ ಹತ್ರ ಈವನ್ DNA ರಿಪೋರ್ಟ್ ಇರಲಿಲ್ಲ, ಆಮೇಲೆ ವಜಿನಲ್ ಸ್ಪಾಬ್ದು ರಿಪೋರ್ಟ್ ಇರಲಿಲ್ಲ. ಇಷ್ಟೆಲ್ಲ ಇಲ್ದಿರ ನೀವು ಯಾವ ರೀತಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಿ? ನೀವು 90 ಡೇಸ್ ಕೂಡ ಈವನ್ ಐ ವಿಟ್ನೆಸ್ ಕೂಡ ಇರಲಿಲ್ಲ ಈ ಕೇಸಲ್ಲಿ. ಸಂತೋಷ್ ರಾವೇ ಇಲ್ಲಿ ಅಪರಾಧ ಮಾಡಿದ್ದಾನೆ ಅಂತೇಳಿ ನೀವು ಯಾವ ರೀತಿ ಫೈಲ್ ಮಾಡಿದ್ದೀರ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ನನ್ನ ಪ್ರಶ್ನೆ ಅಲ್ಲ, ಇವತ್ತು ಈ ಪ್ರಕರಣ ಇಲ್ಲಿ ತನಕ ಬರೋ ಕಾರಣಗಳೇ ಇಂಥವು. ಆಮೇಲೆ ನೀವೇನೇನು ಇಷ್ಟೊತ್ತು ನೀವು ಹೇಳ್ಕೊ ಬಂದ್ರಲ್ಲ, ಈಗ ನೀವು ಹೇಳಿದ್ರೆ ಎಲ್ಲ ಕೂಡ ಸಂತೋಷ್ ರಾವ್ ಅಪರಾಧಿ ಅನ್ನೋ ಥರನೇ ಮಾತಾಡ್ತಾ ಇದ್ದೀರಾ. ಒಂದು ಸೆಕೆಂಡ್, ಇನ್ನೊಂದು ಕಡೆ ಯಾವ ರೀತಿ ಇದೆ ಅಂದರೆ, ಈಗ ಯಾರು ನಾವು ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರು ಯಾರು ತಪ್ಪೇ ಮಾಡಿಲ್ಲ ಅನ್ನೋ ಥರ ನೀವು ಮಾತಾಡ್ತಾ ಇದ್ದೀರಿ. ಏನಕ್ಕಂತಂದರೆ, ನೀವು ಮಾತಾಡ್ಬೇಕಾದ್ರೆ ಒಂದು ಕ್ವಶನ್ ಹೇಳಿದ್ರಿ, ಯಾರೋ 3 ಜನದ ಮೇಲೆ ಈಗ ಆಪಾದನೆ ಮಾಡ್ತಾ ಇದ್ದಾರೆ, ಅವ್ರು 3 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ನೀವು ಏನಂತಂದ್ರೆ ಪ್ರಾಪರ್ ಸಾಕ್ಷಿ ಇರಲಿಲ್ಲ, ಅವ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲಿ, ನಮ್ಮ ಹತ್ರ ಪ್ರಾಪರ್ ಸಾಕ್ಷಿ ಇಲ್ಲ ಅಂತ ಹೇಳಿ. ಸಂತೋಷ್ ಅವ್ರ ಮೇಲೆ ಏನಂಥದ್ದು ಪ್ರಾಪರ್ ಸಾಕ್ಷಿ ಇತ್ತು ನಿಮ್ಮ? ಸಂತೋಷ್ ರಾವ್ ನೋಡಿ, ಇಟ್ ಇಸ್ ಎ ಪ್ಯೂರ್ಲಿ ಎ ಕೇಸ್ ಡಿಪೆಂಡಿಂಗ್ ಅಪಾನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ಇಲ್ಲಿ ಲ್ಯಾಕಿಂಗ್ ಏನು ಅಂತ ಹೇಳಿದರೆ ನೋಡಿ, ಈ ಅಟ್ಮಾಸ್ಫಿಯರ್ ಅದು ಇಟ್ ಈಸ್ ಎ ಫಾರೆಸ್ಟ್ ಏರಿಯಾ, ಐಸೋಲೇಟೆಡ್ ಏರಿಯಾ ಫ್ರಮ್ ದಿ ಲಿವ್ಲಿಹುಡ್, ಪೀಪಲ್ ಲಿವ್ಲಿಹುಡ್. ಇಲ್ಲಿ ಏನಾಗಿದೆ ಅಂದರೆ, ಎಕ್ಸ್ಪೆಕ್ಟೇಷನ್ ಆಫ್ ಅಲ್ಲಿ ನೇಚರ್ ಆ ಸಾಯಂಕಾಲ ಇಳಿ ಸಂಜೆ ಮಳೆ ಬರ್ತಾ ಇತ್ತು, ಯಾರೂ ಸಾಕ್ಷಿಯೂ ಇಲ್ಲ, ಮತ್ತು ನೋಡಿದವ್ರೆ ದೆರ್ ಇಸ್ ನೋ ಐ ವಿಟ್ನೆಸ್ ಅಟ್ ಆಲ್. ಐ ವಿಟ್ನೆಸ್ ಇದ್ದರೆ ಯಾವ ಕಷ್ಟವೂ ಇರ್ತಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ಐ ವಿಟ್ನೆಸ್ಸಿಗೆ ಲೋಕಲ್ ಪೊಲೀಸು ಮಾಡಿದ್ದಕ್ಕೆ ರೆಕಾರ್ಡ್ ಇದೆ. ಮತ್ತು ನಾನು ಸಹ ಸಾಕಷ್ಟು ನೋಡಿ